ಹಲೋ, ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿ ಕೂಲ್ ರಿಯಾಲಿಟಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಇವತ್ತು ನಾನು ನನ್ನ ಅತ್ತೆ ಒಟ್ಟಿಗೆ ಪೆಲಕಾಯಿ ಪರ್ಬ ಅಂತ ಹೇಳಿ ಸೇಂಟ್ ಸೆಬೆಸ್ಟಿಯನ್ ಚರ್ಚ್ ಇದೆಯಲ್ಲ, ಅದ್ರ ಹತ್ರ ಒಂದು ಹಾಲ್ ಇದೆ, ಅಲ್ಲಿ ಆಗ್ತಾ ಇದೆ. ಸೊ ನನ್ನ ಅತ್ತೆಯೊಂದಿಗೆ ಬಹುಶಃ ಇವತ್ತು ಲಾಸ್ಟ್ ದಿನ ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು ಹೇಗೂ ಬಿಸಿಲಿದೆ, ಮಳೆ ಈಗ ನಿಂತಿದೆ. ಸೊ ನಾನು ನನ್ನ ಅತ್ತೆ ಜೊತೆ ನಾನು ಪೆಲಕಾಯಿ ಪರ್ಬಕ್ಕೆ ಹೋಗ್ತಾ ಇದ್ದೇನೆ. ಸೊ ನೋಡುವ ಯಾವ ಥರದ ಪೆಲಕಾಯಿ ಎಲ್ಲ ಇದೆ, ಯಾವ ಥರದ ಪೆಲಕಾಯಿ ಅಂದರೆ ಕನ್ನಡದಲ್ಲಿ ಹಲಸು ಅಂತ ಅರ್ಥ. ಮಂಗಳೂರವರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಯಾಕೆಂದರೆ ತುಳು ಲ್ಯಾಂಗ್ವೇಜಲ್ಲಿ ನಾವು ಹಲಸಿನ ಹಣ್ಣನ್ನು ಪೆಲಕಾಯಿ ಅಂತ ಹೇಳ್ತೇವೆ. ಇವತ್ತು ಹೋಗ್ತಾ ಇದ್ದೀವಿ, ನೋಡುವ ಯಾವ ಎಷ್ಟು ವೆರೈಟಿ ಆಫ್ ಪೆಲಕಾಯಿ ಇದೆ ನೋಡುವ. ಸೊ ಟೇಸ್ಟ್ ಕೂಡ ಮಾಡುವ. ಅದಕ್ಕೆ ನಾವು ಹೋಗ್ತಾಯಿದ್ದೆ, ನನಗೆ ಮಿಸ್ ಮಾಡಲಿಕ್ಕೆ ಬೇಡ. ಮತ್ತು ಇದು ಪೆಲಕಾಯಿ ಪರ್ವ ಬರಬೇಕಾದ್ರೆ ಇನ್ನೊಂದು ವರ್ಷ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಈಗ ನನ್ನ ಅತ್ತೆ ಒಟ್ಟಿಗೆ ಹೋಗಿ ನೋಡುವ ಅಂತ ಇದ್ದೇನೆ. ನೋಡಿ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ತೀನಿ, ಯಾವುದೆಲ್ಲ ವೆರೈಟಿ ಇದೆ, ಏನೆಲ್ಲ ಬಂದಿದೆ, ಏನೆಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಎಕ್ಸಿಬಿಷನ್ ಇದೆ. ಈಗ ಪೆಲಕಾಯಿ ಪರ್ವ ಅಂದರೆ ಪೆಲಕಾಯಿ ಮಾತ್ರ ಇರಲಿಕ್ಕಿಲ್ಲ, ಬಹುಶಃ ಬೇರೆ ಕೂಡ ಇರ್ಬೋದು. ಸೊ ನೋಡುವ ಯಾವ ಥರದ್ದೆಲ್ಲ ಇದೆ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ. ನಾನೀಗ ನ್ಯೂಡ್ ಲಿಪ್ಸ್ಟಿಕ್ ಹಾಕ್ತಾ ಇದ್ದೇನೆ. ಅವರು ಯಾವುದೋ ಒಂದು ಅಂಗಡಿಯಿಂದ ಪರ್ಚೇಸ್ ಮಾಡಿದ್ರು, ಮೇ ಬಿ ಯಾವುದೋ ಶಾಪಿಂದ ಪರ್ಚೇಸ್ ಮಾಡಿದ್ರು, 2 ಟೀ ಶರ್ಟ್. ಸೊ ಒಂದು ನನಗೆ ಕೊಟ್ಟಿದ್ದಾರೆ, ಒಂದು ನನ್ನ ಫ್ರೆಂಡಿಗೆ ಕೊಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ ಜೊತೆ ಅವರು ಕ್ಲೋಸ್ ಇರೋದ್ರಿಂದ ಒಂದು ಅವರಿಗೆ ಕೊಟ್ಟಿದ್ದಾರೆ, ಒಂದು ನನಗೆ. ಸೊ ಇದು ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತೆ ಆಯಿತಾ. ಹತ್ರ ಕರಿಮಣಿ ಕೂಡ ಇದೆ. ನಾನು ತುಂಬ ಅಪರೂಪಕ್ಕೆ ಹಾಕ್ತೇನೆ, ಯಾವುದು ನನಗೆ ಕಂಫರ್ಟೇಬಲ್ ಆದಾಗ, ನನಗೆ ಹಾಕುವ ಅಂತ ಇದ್ದಾಗ ನಾನು ಹಾಕ್ತೀನಿ. ಯಾಕೆಂದರೆ ನಾನು ಕ್ರಿಶ್ಚಿಯನ್ ಧರ್ಮದವಳು ಆದ್ದರಿಂದ ನಾನು ಈ ರಿಂಗ್ ಹಾಕ್ತೀನಿ. ಇದು ನಮ್ಮದು ಮದುವೆದು ರಿಂಗ್. ಸೊ ಇದು ತುಂಬ ಮ್ಯಾಂಡೇಟರಿ. ಸೊ ಇದು ನನ್ನ ಕೈಯಲ್ಲೇ ಇರುತ್ತೆ, ಇದು ನಾನು ತೆಗೆಯುವುದಿಲ್ಲ. ನನ್ನ ಕರಿಮಣಿ ನಾನು ಅಪರೂಪಕ್ಕೆ ಹಾಕ್ತೇನೆ, ಎಲ್ಲಿಯಾದರೂ ಬೇಕು ಅಂತ ಇದ್ದಾಗ ಹಾಕ್ತೀನಿ, ಅಥವಾ ಮನಸ್ಸು ಬಂದಾಗ ಹಾಕ್ತೇನೆ. ಸಾರಿಗೆ ಎಲ್ಲ ಹಾಕ್ತೀನಿ, ನಾನು ಉದ್ದ ಕರಿಮಣಿ ಹಾಕ್ತೇನೆ. ಇದಕ್ಕೆ ನಾನು ಚಿಕ್ಕದು ಕರಿಮಣಿ ಹಾಕ್ತೀನಿ ಆಯಿತಾ. ಹಾಕಿ ಬರ್ತೇನೆ ಈಗ. ಸೊ ನಾನೀಗ ಕರಿಮಣಿ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ಬೋದಲ್ಲ. ನಾನು ತುಂಬ ಅಪರೂಪಕ್ಕೆ ನಾನು ಹಾಕ್ತೇನೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೆಕ್ ಸ್ವಲ್ಪ ವೈಟ್ ಇದ್ದರೆ ಹಾಕಿದರೆ ತುಂಬ ಚೆಂದ ಕಾಣಿಸ್ತದೆ. ಸೊ ಇದಕ್ಕೆ ಹಾಕ್ತೀನಿ. ಇದು ನೋಡಿ ನನ್ನ ಲೈಫ್ ಪಾರ್ಟ್ನರ್. ಇದು ನಂದು ಚಿಕ್ಕದು ಬ್ಯಾಗ್. ನಾನು ಎಲ್ಲಿ ಹೋದ್ರು ಈ ಬ್ಯಾಗಲ್ಲಿ ಒಂದು ಇಟ್ಕೊಂಡು ಹೋಗ್ತೇನೆ. ಯಾಕಂದರೆ ಇದರಲ್ಲಿ ಪರ್ಸ್ ನಿಲ್ತದೆ, ಆಮೇಲೆ ಮಗುವಿದ್ದು ವಾಟರ್ ಬಾಟಲ್ ಇದ್ದರೆ ಅದು ಕೂಡ ನಿಲ್ತದೆ, ಪ್ಲಸ್ ATM ಕಾರ್ಡ್, ದುಡ್ಡು ಎಲ್ಲ ನಿಲ್ತದೆ. ಸೊ ಇದು ನನಗೆ ಒಂದು ಲೈಫ್ ಪಾರ್ಟ್ನರ್ ಥರ. ನಾನು ಎಲ್ಲಿ ಹೋದರೂ ಈ ಬ್ಯಾಗ್ ತೊಗೊಂಡು ಹೋಗ್ತೇನೆ. ಇದು ನನಗೆ ಆ್ಯಕ್ಚುಲಿ ನನ್ನ ಬ್ರದರ್ ಇನ್ ಲಾ ಕೊಟ್ಟಿರೋದು. ಅವರು ಲಾಸ್ಟ್ ಟೈಮ್ ಕುವೈಟಿಂದ ಬಂದಾಗ ಒಂದು ಬ್ಯಾಗ್ ಈ ಥರ ಅವ್ರದ್ದು ಇತ್ತು, ಅವ್ರು ನನಗೆ ಕೊಟ್ಟು ಇದನ್ನು. ಸೊ ನನಗೆ ಇಷ್ಟ ಆಯಿತು, ಯಾಕಂದರೆ ಇಲ್ಲಿ ಎಲ್ಲ ಕಡೆ ಈಸಿಲಿ ಕ್ಯಾರಿ ಮಾಡಲಿಕ್ಕೆ ಆಗ್ತದೆ ಈ ಬ್ಯಾಗನ್ನು. ನಾವೀಗ ಪೆಲಕಾಯಿ ಪರ್ಬಕ್ಕೆ ಬಂದಿದ್ದೇವೆ. ತುಂಬ ಜನ ಇದ್ದಾರೆ, ನೀವೀಗ ನೋಡಬಹುದು. ವೀಕೆಂಡ್ ಹಾಗೂ ಲಾಸ್ಟ್ ಡೇ ಆದದರಿಂದ ತುಂಬ ಕ್ರೌಡ್ ಇದೆ. ಇಲ್ಲಿ ನೀವು ಹೂವಿನ ಬೀಜಗಳನ್ನು ನೋಡ್ಬೋದು. ವೆರೈಟಿ ಆಫ್ ಫ್ಲವರ್ಸ್ ಇದು ಬೀಜಗಳು ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ ಅವರು. ಮತ್ತು ಜನ ನೋಡಿ, ಎಷ್ಟು ಜನಸಂದಣಿ ಇದೆ ನೋಡಿ, ತುಂಬ ರಶ್ ಇದೆ. ಹಾಗೂ ನಿಮಗೆ ರೈಟ್ ಸೈಡಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಅದೇ ತುಂಬ ವೆರೈಟಿ ಕಾಣಿಸ್ತಾ ಇಲ್ಲ, ಹಲಸಿನ ಹಣ್ಣು ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ ನೀವು ಹನಿಬೀದು ಗೂಡು, ಹನಿ ಮತ್ತು ಹನಿಬಿ ಎಲ್ಲ ನೋಡ್ಬೋದು. ಮತ್ತು ಬಟ್ ಆ್ಯಂಡ್ ಬಟ್ ಅವರು ಕೂಡ ಬಂದಿದ್ದಾರೆ. ಇದು ನೋಡಿ ನನ್ನಾರಿ ತುಂಬ ಜನ ನನ್ನಾರಿದೆಲ್ಲ ತಗೊಳ್ತಾ ಇದ್ದಾರೆ. ಇದು 2 ಸ್ಪೂನ್ ಹಾಕಿ ನೀರಿಗೆ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದಂತೆ. ಇದು ಹಲಸಿನ ಹಣ್ಣಿದು ಹಪ್ಪಳ, ಅದನ್ನು ನನ್ನ ಅತ್ತೆ ಕೂಡ ತಗೊಂಡಿದ್ದಾರೆ. ನೀವು ಒಳಗೆ ಎಷ್ಟು ಜನಸಂದಣಿ ಇದೆ ನೋಡಿ, ತುಂಬ ಕ್ರೌಡ್ ಇದೆ. ಇಲ್ಲಿ ನೋಡಿ ಎಲಿಗೆಂಟ್ ಬೇಕ್ಸ್ ಅವ್ರದ್ದು ಪೇಸ್ಟ್ರೀಸ್, ಕೇಕ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಉಪ್ಪಿನಕಾಯಿ ಎಲ್ಲ ನೋಡ್ಬೋದು. ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಮಸಾಲೆ ಪೌಡರ್ ಕೂಡ ಇದೆ.
ये काले दूध आप मिक्स कर दूंगी वही दूध मिक्स करा होंगे तो तुमका चपाती मिक्स करिए तो या डोसा करते हैं डोसा मिक्स करिए 40 सीड्स है सर नीम हां दूध अंकल पड़ा उनका सकते सके मीट मीट का गोड लगता है टेस्टी पड़ा ये कान घेता हूं हे इज हां ಇಲ್ಲಿ ನಿಮಗೆ ಸೀಡ್ಸ್ ಎಲ್ಲ ಥರದ ಸೀಡ್ಸನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಪಂಪ್ಕಿನ್, ಆಮೇಲೆ ಬೇಳೆ, ಎಲ್ಲ ಥರದ ಸೀಡ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಇದು ತೆಂಗಿನಕಾಯಿ ಚಿಪ್ಪಲ್ಲಿ ಕೀ ಪಂಚಸ್, ಆಮೇಲೆ ತುಂಬ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಎಷ್ಟು ಇಲ್ಲಿದ್ದು ಹಪ್ಪಳ ಒಳ್ಳೇದಿತ್ತಾ ಇಲ್ಲಿದು ಒಳ್ಳೇದಿತ್ತಾ ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಫಿಶ್ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಗೀ ರೋಸ್ಟ್ ಮಸಾಲ, ಆ ಥರದ ಮಸಾಲ ಪೌಡರ್ ಇದೆ. ಇಲ್ಲಿ ನಿಮಗೆ ಕಾಟನ್ನಿದ್ದು ಖಾದಿದು ಬಟ್ಟೆ ಕೂಡ ಮಾಡ್ತಾ ಇದ್ದಾರೆ. ನನ್ನ ಅತ್ತೆ ವಾಪಸ್ ನನ್ನರಿ ನೋಡಲಿಕ್ಕೆ ಬಂದಿದ್ದಾರೆ ಇಲ್ಲಿ. ಶ್ರೀಯುತ ಯತೀಶ್ ಬೈ ಕಂಪನಿ ನಮ್ಮ ಜೊತೆಗೆ ಇದ್ದಾರೆ. ನೀವು ಬೀಚ್ ಉತ್ಸವ ನೋಡಬಹುದು. ಅದೇ ರೀತಿಯಾಗಿ ಬೀಚ್ ಉತ್ಸವದಿಂದ ವಿವಿಧ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ಅದೇ ರೀತಿಯಾಗಿ ಸರ್ಫಿಂಗ್ ಅಲ್ಲಿ ಕೂಡ ನೋಡಿ ಎಷ್ಟು ಜನಸಂಖ್ಯೆ ಇದೆ ನೋಡಿ. ಇಲ್ಲಿ ಪೋರ್ಟ್ರೇಟ್, ಇವರು ಪಿಕ್ಚರ್ ಬಿಡಿಸ್ತಾ ಇದ್ದಾರೆ, ಪೋರ್ಟ್ರೇಟ್ ಬಿಡಿಸ್ತಾ ಇದ್ದಾರೆ. ಇದು 15 ಮಿನಿಟ್ಸ್ಗೆ 300 ರುಪೀಸ್ ಅಂತ ಇತ್ತು ಅಲ್ಲಿ. ಹಲಸಿನ ಹಣ್ಣಿದು ಅಮ್ಮ ಎಲ್ಲ ಕೇಳ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಹೋಗ್ತಾ ನಾವು ಅಮ್ಮನಿಗೆ ಇಲ್ಲಿ ಹೂವಿನ ಮೇಲೆ ಕಣ್ಣೋಯ್ತು. ಈ ಹೂವು ಯಾವುದೆಲ್ಲ ಇಟ್ಟಿದ್ದಾರೆ ನೋಡಿ, ಅದರ ಬೀಜಗಳು, ಕಾಂಡಗಳನ್ನೆಲ್ಲ ಕೆಳಗಡೆ ಸೇಲ್ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಆಗ್ತದ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಅವರು ಹೇಳಿದ್ರು ಇಲ್ಲಿನ ವೆದರಿಗೆ ಕೂಡ ಆಗ್ತದೆ ಅಂತ ಹೇಳಿ. ಅಲ್ಲಿ ಅಮ್ಮ ಸೇವಂತಿಗೆ ಅಲ್ಲಿಂದ ತಗೊಂಡಿದ್ದಾರೆ. ಇದು ಹ್ಯಾಂಡ್ಮೇಡ್ ಬಾಸ್ಕೆಟ್ ಎಲ್ಲ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಇಲ್ಲಿ ಪಿಕ್ಕಲ್ದಂಗೆ ಟೇಸ್ಟ್ ಕೊಟ್ಟರು, ಬಟ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಇದು ನೋಡಿ ಹ್ಯಾಂಡ್ಮೇಡ್ ಈ ಬೊಕ್ಕೆ ಎಲ್ಲ, ಹ್ಯಾಂಡ್ಮೇಡ್ ಬೊಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ತರಕಾರಿ ಬೀಜಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಜ್ಯುವೆಲ್ರಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಜಿಂಜರ್ ಕಷಾಯ, ಎಲ್ಲ ರೀತಿಯ ಕಷಾಯಗಳನ್ನು ಮಾಡಿ ಟೇಸ್ಟಿಗೆ ಕೊಡ್ತಾ ಇದ್ರು. ಇಲ್ಲಿ ಬಟ್ಟೆಗಳೆಲ್ಲ ಇದೆ, ಟಾಪ್ಸ್ ಎಲ್ಲ ಇದೆ, ಟಾಪ್ಸ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಕೂಡ ಹಾಗೆ ಟಾಪ್ಸ್, ಕುರ್ತಿ ಸೆಟ್ ಎಲ್ಲ ಮಾಡ್ತಾ ಇದ್ದಾರೆ. ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನ್ನರಿ ಯಾಕೆ ಕುಡಿಬೇಕು, ಏನಾಗ್ತದೆ, ಯಾವ ಬೆನಿಫಿಟ್ ಇದೆ ಅಂತ. ನನಗೆ ನಾನೊಂದು ಸಾಫ್ಟಿ ತಗೊಂಡು ತಿಂತಾ ಇದ್ದೆ. ನನಗೆ ತಿರುಗಾಡಿ ಸಾಕಾಗಿತ್ತು, ಅದಕ್ಕೆ ನಾನು ಸಾಫ್ಟಿ ತಗೊಂಡೆ. ಆಮೇಲೆ ಇಲ್ಲಿ ಒಂದು ನೋಡಿ ಮ್ಯಾಂಗೋ ಪಾನಿಪುರಿ ಎಲ್ಲ ಮಾಡ್ತಾ ಇದ್ದಾರೆ. ಜಾಕ್ ಫ್ರೂಟ್ ಪಾನಿಪುರಿ, ಮ್ಯಾಂಗೋ ಪಾನಿಪುರಿ ಎಲ್ಲ ಟ್ರೈ ಮಾಡ್ತಿದ್ದಾರೆ ತುಂಬ ಜನ. ಅದು ನಾವು ಟ್ರೈ ಮಾಡಲಿಲ್ಲ ಅದನ್ನು. ನನ್ನ ಅತ್ತೆ ಬೆಣ್ಣೆ ದೋಸೆಯನ್ನು ಟ್ರೈ ಮಾಡಿದರು. ನನ್ನ ಅತ್ತೆ ಅಲ್ಲಿ ಹೋಗಿ ಪಾಟಿದ್ದು ಕೂಡ ಪ್ರೈಸ್ ಎಲ್ಲ ಕೇಳಿ ನೋಡಿ ಬಂದರು. ಇಲ್ಲಿ ನೀವು ನರ್ಸರಿ ಗಿಡ ಎಲ್ಲ ನೋಡ್ಬೋದು. ಜಾಮೂನಿದ್ದು, ಗ್ರೀನ್ ಜಾಮೂನಿದ್ದು ಗಿಡ ಇದೆ,
ಆಮೇಲೆ ಚಿಕ್ಕು ಬನಾನಾ ಚಿಕ್ಕು ಅಂತೆ, ಆಮೇಲೆ ಇನ್ನೇನು ಯಾವ್ದ್ಯಾವ ಥರ ಫ್ರೂಟ್ಸ್ ಇದೆಲ್ಲ ಗಿಡಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾವು ಯಾವುದು ತಗೊಳ್ಳಿಲ್ಲ, ಯಾಕಂದರೆ ನಮಗೆ ಗ್ಯಾರಂಟಿ ಇಲ್ಲಲ್ಲ ಇದು ಇಲ್ಲಿ ಆಗ್ತದಾ ಇಲ್ವಾ ಅಂತೇಳಿ. ಆಮೇಲೆ ನನ್ನ ಅತ್ತೆ ಇಲ್ಲಿ ಕೂಡ ಬಂದು ನೋಡಿದರು, ಇಲ್ಲಿ ಯಾವುದು ಕಾವಲಿ ಎಲ್ಲ ನೋಡಿದ್ರು ಎಷ್ಟು ಅಂತ 1500 ಹೇಳಿದರು. ನಾವು ಹಾಗೆ ಮುಂದೆ ಬಂದ್ವಿ. ಪಾರ್ಕಿಂಗ್ ತುಂಬ ಇತ್ತು. ಹಾಗೆ ಮುಂದೆ ಬಂದು ನಾವಲ್ಲಿ ಸೇವಂತಿಗೆ ಗಿಡ ಇತ್ತಲ್ಲ, ಸ್ಟಾರ್ಟಿಂಗ್ ನಾವು ನೋಡಿದ್ವಿ ಅಲ್ಲ, ಅಲ್ಲಿ ಬಂದ್ವಿ. ಅಲ್ಲಿ ಬಂದು ಗೊಬ್ಬರ ತಗೊಂಡ್ವಿ ನಾವು. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೇನೆ. ಪೆಲಕಾಯಿ ಪರ್ಬನಿಂದ ನಾವೇನೆಲ್ಲ ತಂದ್ವಿ ಅಂತ. ಜಾಸ್ತಿ ತರಲಿಲ್ಲ, ನನ್ನ ಅತ್ತೆ ಕೆಲವು ತಗೊಂಡಿದ್ದಾರೆ, ಅವರಿಗೆ ಬೇಕಿತ್ತಂತೆ. ಸೊ ಅದು ಅಲ್ಲಿ ಸಿಕ್ತು, ಅದಕ್ಕೆ ಅವರು ತಗೊಂಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ತಗೊಂಡಿದ್ದೀವಿ ಅಂತ ಹೇಳಿ. ನನ್ನ ಕೈಯಲ್ಲಿ ಸದ್ಯಕ್ಕೆ ಇದೊಂದು ಕ್ರಾಸ್ ಇದೆ ಆಯಿತಾ. ಇದೊಂದು ಕ್ರಾಸ್ ಸಿಕ್ತು ನನಗೆ, ಇದಕ್ಕೆ 20 ರೂಪೀಸ್. ಸೊ ನಾನು ತಗೊಂಡೆ ಇದನ್ನು. ಇಂಥದ್ದು 3 ತಗೊಂಡಿದ್ದೀವಿ ಆಯಿತಾ. ನನ್ನ ಹಸ್ಬೆಂಡಿಗೆ ಒಂದು ಬೈಕಿಗೆ ಹಾಕಬೇಕು ಅಂತ ಹೇಳಿ ಅಮ್ಮ ಒಂದು ತಗೊಂಡ್ರು, ಮತ್ತು ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದಾರೆ. ಇದು ನನ್ನ ಕಬೋರ್ಡ್ ಕೀಸ್ ಎಲ್ಲ ಹಾಕಲಿಕ್ಕೆ ತಗೊಂಡಿದ್ದೇವೆ ನೋಡಿ. ಇದು ನನ್ನಾರಿ ಶರ್ಬತ್ ಅಮ್ಮನಿಗೆ ಬೇಕಂತೆ ಕುಡಿಲಿಕ್ಕೆ. ಇದೊಂದು ತಗೊಂಡ್ರು, ಇದಕ್ಕೆ 120 ರೂಪೀಸ್. ಇನ್ನೊಂದು ವೈಟ್ ರೋಸ್ ಮಲ್ಟಿಗ್ರೇನ್ ವಿತ್ ಮಿಲೆಟ್ಸ್ ಪೌಡರ್. ಸೊ ಇದು ನ್ಯಾಚುರಲ್ ಅಂತ ಹೇಳಿದರು ಅವರು. ಇದರಲ್ಲಿ ಶುಗರ್ ಆ್ಯಡ್ ಮಾಡಲಿಲ್ಲ, ಬಣ್ಣ ಆ್ಯಡ್ ಮಾಡಲಿಲ್ಲ, ಉಪ್ಪು ಇಲ್ಲ, ಯಾವುದು ಕೆಮಿಕಲ್ ಇಲ್ಲ. ಎಲ್ಲ ಬೀಜಗಳ ಅಲ್ಲಿ ಯಾವುದೆಲ್ಲ ಕಾಳುಗಳು ಕೊಟ್ಟಿದ್ದಾರಲ್ಲ ಅದರದ್ದೆಲ್ಲ ಪೌಡರ್ ಇದು ಆಯಿತಾ. ಸೊ ಇದನ್ನು ಹಾಲಿಗೆ ಹಾಕಿ ಕೂಡ ಕುಡಿಬೋದು. ಇದೊಂದು ತಗೊಂಡಿದ್ದಾರೆ. ಇನ್ನೊಂದು ಹಪ್ಪಳ, ಆಮೇಲೆ ಇನ್ನೊಂದು ನನ್ನಾರಿ ಜಾಸ್ತಿ ಪೌಡರ್ ಪುತ್ತ. ಇದು ನನ್ನಾರಿ, ಇನ್ನೊಂದು ನನ್ನಾರಿ. ಸೊ ಸೇಮ್ ನನ್ನಾರಿ. ನನಗೆ ಆಗ ವೀಡಿಯೋವನ್ನು ಎಂಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಸ್ನಾನ ಮಾಡಿಸಿ ನನಗೆ ಆ ಗಡಿಬಿಡಿಯಲ್ಲಿ ವೀಡಿಯೋ ಎಂಡ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ನಾನೀಗ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ. ಪೆಲಕಾಯಿ ಪರ್ಬದಲ್ಲಿ ತೊಗೊಂಡಿರೋದು ನಾವು ನನ್ನಾರಿ ಒಂದು 3 ಬಾಟಲ್, ಅದು 140 160 ಏನೋ ಇದೆ. ಆಮೇಲೆ ಅದು ಮಿಲ್ಲೆಟ್ ಪೌಡರ್ ಇತ್ತು, ಗ್ರೇನ್ಸ್ ಇದು, ಅದೊಂದು ತಗೊಂಡಿದ್ದೇವೆ. ಆಮೇಲೆ 20 ರೂಪೀಸ್ ನಾನು ಕೆಲವು ಕ್ಲಿಪ್ಸ್ ತೊಗೊಂಡೆ. ಒಂದು ನನ್ನ ತಂಗಿಗೆ, ಒಂದು ನನಗೆ ಅಂತ ಹೇಳಿ ಒಂದು ಕೆಲವು ಕ್ಲಿಪ್ಸ್ ತೊಗೊಂಡೆ. ಆಮೇಲೆ ನನ್ನ ಮಗುವಿಗೆ ಚಿಕ್ಕದು ಟಾಯ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತಗೊಂಡೆ. ಜಾಸ್ತಿ ಅಲ್ಲ, ಸ್ವಲ್ಪ ಬಂದಾಗ ಖಾಲಿ ಕೈಯಲ್ಲಿ ಬರೋದು ಬೇಡ ಅಂತ ಹೇಳಿ ಅದು ನಾನು ತಗೊಂಡೆ. ಅದು ಬಿಟ್ಟರೆ ಹಪ್ಪಳ, ಆಮೇಲೆ ಅಮ್ಮ ಸೇವಂತಿಗೆ ಗಿಡ ತಗೊಂಡಿದ್ದಾರೆ. ಆಮೇಲೆ ಏನು ತಗೊಂಡಿದ್ದೀವಿ ನಾವು, ಆಮೇಲೆ ಇದು ತಗೊಂಡಿದ್ದೇವೆ, ಯಾವುದಂದರೆ ಪೌಡರ್, ಅದು ಗೊಬ್ಬರ ಗಿಡಕ್ಕೆಲ್ಲ ಹಾಕಲಿಕ್ಕೆ, ಮಲ್ಲಿಗೆ ಗಿಡಕ್ಕೆಲ್ಲ ಹಾಕಲಿಕ್ಕೆ ಗೊಬ್ಬರ ತಗೊಂಡಿದ್ದಾರೆ ಅಮ್ಮ. ಹಾಗೆ ನಾವು ಆ ಥರದ್ದು ಅಷ್ಟೆಲ್ಲ ತಗೊಂಡಿದ್ದೇವೆ. ಅಷ್ಟೆಲ್ಲ ತಗೊಂಡು ನಾವು ವಾಪಸ್ಸಿಗೆ ಬಂದಿದ್ದೇವೆ. ನಿಮಗೆ ನಾನು ಕ್ಲಿಪ್ ಬೇಕಾದರೆ ತೋರಿಸ್ತೀನಿ. ಅದೊಂಥರ ಕ್ಯೂಟ್ ಕ್ಲಿಪ್. ನನ್ನ ತಂಗಿ ಲಾಸ್ಟ್ ಟೈಮ್ ನನಗೆ ಒಂದು ಕೊಟ್ಟಿದ್ಲು ಕ್ಲಿಪ್ಪನ್ನು. ಅದೇ ಥರ ಅವಳಿಗೆ ಕೂಡ ಈ ಸತಿ ನಾನೊಂದು 2 ಕ್ಲಿಪ್ ತೊಗೊಂಡೆ. ನಾನು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಕ್ಯೂಟ್, ಇದೊಂದು 2 ಕ್ಯೂಟ್ ಕ್ಲಿಪ್ಸ್ ನೋಡಿ. ಒಂದಿದು ಚೆಂದ ಇದೆ ಅಲ್ಲ ಇದು, ಇನ್ನೊಂದು ರೆಡ್ ಕಲರ್. ಸೊ ಇದೊಂದು 2 ಕ್ಲಿಪ್ ತಗೊಂಡೆ ನಾನು. ತುಂಬ ವೆರೈಟಿ ಹಲಸಿನ ಹಣ್ಣು ಇರುತ್ತೆ ಅಂತೇಳಿ ಹಲಸಿನ ಹಣ್ಣು ವೆರೈಟಿ ಇರಲಿಲ್ಲ. ಇವತ್ತು ನಂಗೆ ಗೊತ್ತಿಲ್ಲ, ಮೇ ಬಿ ಇದ್ದು ಖಾಲಿ ಆಯಿತಾ ಏನು ಅಂತೇಳಿ. ನಾನು ನೋಡಿದ ಪ್ರಕಾರ ನನಗೆ ಜಾಸ್ತಿ ಎಲ್ಲೋ ಹಲಸಿನ ಹಣ್ಣೇ ಕಂಡಿರೋದು. ನಿನ್ನೆ ಮೊನ್ನೆ ಇತ್ತ ನಂಗೆ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಡೇ. ಸೊ ತುಂಬ ಜನ ಬಂದಿದ್ದರು, ತುಂಬ ಕ್ರೌಡ್ ಇತ್ತು. ಪಾರ್ಕಿಂಗ್ ಎಲ್ಲ ಜಾಗ ಇರಲಿಲ್ಲ, ಎಲ್ಲ ಕಡೆ ಪಾರ್ಕಿಂಗ್ ಇತ್ತು. ಆಮೇಲೆ ತುಂಬ ಜನ ಬಂದಿದ್ದರು. ಅಮಾಸ್ ತಿರಾಮಿಸು ಇದೆಯಲ್ಲ, ಅವರು ಬಂದಿದ್ದರು. ಆಮೇಲೆ ಬಟ್ ಬಂದಿದ್ದರು. ಆಮೇಲೆ ತುಂಬ ಥರದ, ಆಮೇಲೆ ಯಾವುದು ಎಲ್ಲ ತಿನ್ನುವ ಐಟಮ್ಸ್, ನರ್ಸರಿ ಐಟಮ್ಸ್ ಎಲ್ಲ ಇತ್ತು. ಸೊ ಇದು ಓವರಾಲ್ ಒಂದೇ ಹಲಸಿನ ಹಣ್ಣಿದೇ ಹಬ್ಬ ಅಲ್ಲ. ನಾನು ಅಂದ್ಕೊಂಡೆ ಹಲಸಿನ ಹಣ್ಣು ಮಾತ್ರ ಇರ್ತದೆ ಅಂತೇಳಿ, ಮೇ ಬಿ ಹಪ್ಪಳ ಎಲ್ಲ ಇರ್ಬೋದು ಅಂತ. ಅಂದರೆ ಇದು ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಎಲ್ಲನೂ ಇತ್ತು. ಸೊ ನಾವು ಸ್ವಲ್ಪ ತೊಗೊಂಡು ಬಂದಿದ್ದೀವಿ, ನೋಡುವ ಯಾವ ಥರ ಇದೆ, ಟೇಸ್ಟ್ ಹೇಗಿದೆ ಎಲ್ಲ ನೋಡ್ತೀವಿ ನಾವು. ಹಪ್ಪಳದೆಲ್ಲ ಸ್ಪೆಷಲಿ ಆಯಿತಾ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.